ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ನನ್ನ ವಿಡಿಯೋ ಸ್ಪೆಷಲ್ ಸ್ವೀಟ್. ಏನು ಸ್ವೀಟ್ ಅಂದರೆ ಗಜ್ಜರಿಗಡ್ಡೆಯ ಸ್ವೀಟ್. ಗಜ್ಜರಿಗಡ್ಡೆ ಅಂತಂದರೆ ಕ್ಯಾರೆಟ್ನಿಂದ ಮಾಡಿರೋಂಥ ಒಂದು ಸ್ವೀಟ್. ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ ಫಸ್ಟ್ ಇಲ್ಲಿ ನೆನೆಸಿರೋ ಅಂಥ ಕೇಸರಿ, ತುಪ್ಪ, ಮಿಲ್ಕ್ ಮೇಡ್ ಬೇಕಾಗತ್ತೆ, ಹಾಗೆ ಸ್ವಲ್ಪ ಚಾರೋಲಿ, ಡ್ರೈ ನಟ್ಸ್, ಇದರಲ್ಲಿ ದ್ರಾಕ್ಷಿ, ಗೋಡಂಬಿ. ನಾನು 2 ಟೈಪ್ಸ್ ಆಫ್ ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ. ಮತ್ತು ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯನ್ ಇದರಲ್ಲಿ ಕ್ಯಾರೆಟ್ ಬೇಕಾಗತ್ತೆ, ಹಾಗೆ 1 ಹಿಡಿಯಷ್ಟು ನೆನೆಸಿಟ್ಟಿರೋಂಥ ಅಕ್ಕಿ, 3/4 ಕಪ್ಪಷ್ಟು ಸಕ್ಕರೆ. ಇಲ್ಲಿ ಹಾಲು ಜಾಸ್ತಿ ಬೇಕಾಗತ್ತೆ, ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ತಗೊಂಡಿದ್ದೀನಿ. ಈಗ ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳಿ. ತುಪ್ಪ ಬಿಸಿ ಆಗಿದ ನಂತರ ಡ್ರೈ ಫ್ರೂಟ್ಸ್ ಏನೆಲ್ಲ ಇದೆಯೋ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಇದೆಲ್ಲ ಕ್ಲೀನಾಗಿ ಫ್ರೈ ಆಗಿದ ನಂತರ ಪಕ್ಕಕ್ಕೆ ತೆಗೆದುಬಿಡಿ. ಈಗ ಅದೇ ತುಪ್ಪಕ್ಕೆ ತುರಿದಿಟ್ಟಿರೋಂಥ ಕ್ಯಾರೆಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಹಸಿ ವಾಸನೆ ಹೋಗೋವರೆಗೂ ಕ್ಯಾರೆಟನ್ನು ಅದೇ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಕ್ಲೀನಾಗಿ ಹುರ್ಕೊಳ್ಳಿ. ಈಗ ಇದೇ ಕ್ಯಾರೆಟಲ್ಲಿ ನೆನೆಸಿಟ್ಟಿರೋಂಥ ಅಕ್ಕಿನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದೊಂದು 2 ಮಿನಿಟ್ಸ್ ಈ ಥರ ನಾವು ಮಿಶ್ರಣ ಮಾಡ್ತಾನೆ ಇರಬೇಕು. ಈಗ ಇದೇ ಕ್ಯಾರೆಟಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಾಲಲ್ಲೇ ಬೇಯಬೇಕಾಗತ್ತೆ ಕ್ಯಾರೆಟು ಮತ್ತು ಅಕ್ಕಿ ಎರಡೂ ಕೂಡ. ನೀರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪನೇ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಕ್ಲೀನಾಗಿ ಮಿಕ್ಸ್ ಆಗಿದ ನಂತರ ನಮಗೆ ಒಂದು 3/4 ಭಾಗದಷ್ಟು, ಅಂದರೆ ಒಂದು 90% ಅಷ್ಟು ನಮಗಿಲ್ಲಿ ಹಾಲಲ್ಲೇ ಕ್ಯಾರೆಟ್ ಮತ್ತು ಅಕ್ಕಿ ಎರಡೂ ಕೂಡ ಬೇಯಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಕ್ಲೀನಾಗಿ ಇದೆಲ್ಲ ಬೆಂದಿದ ತಕ್ಷಣ ಈಗ ಇದೇ ಪಾತ್ರೆಗೆ ಸಕ್ಕರೆ ಮತ್ತು ಚಾರೋಲಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಇದೇ ಒಂದು ಪಾತ್ರೆಯಲ್ಲಿ ಒಂದು 2 ಮಿನಿಟ್ಸ್ ಬೆಂದಿದ ತಕ್ಷಣ ನೆನೆಸಿಟ್ಟಿರೋ ಅಂಥ ಕೇಸರಿ, ಮಿಲ್ಕ್ ಮೇಡ್ ಎರಡನ್ನೂ ಹಾಕಿ ಕಲಿಸ್ಕೋಬೇಕಾಗತ್ತೆ. ಮಿಲ್ಕ್ ಮೇಡ್ ಹಾಕ್ತಾ ಇರೋದು ಸ್ವೀಟ್ನೆಸ್ಗೋಸ್ಕರ. ಸ್ವಲ್ಪ ಹಾಕೋದ್ರಿಂದ ಸ್ವೀಟ್ ಜಾಸ್ತಿನೇ ಸಿಗುತ್ತೆ ನಮಗೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಫ್ಲೇವರ್ಗೆ ಪುಡಿ ಮಾಡಿಟ್ಟಿರೋಂಥ ಏಲಕ್ಕಿ ಇದನ್ನು ಹಾಕಿ ಕಲಿಸ್ಕೊಳ್ಳಿ. ಕೊನೆಯದಾಗಿ ಫ್ರೈ ಮಾಡಿಟ್ಟಿರೋಂಥ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕ್ಲೀನಾಗಿ ಕಲಿಸ್ಕೊಂಡು ಹಾಗೆ ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಕ್ಲೀನಾಗಿ ಗಂಜಿ ಥರ ಬರಬೇಕಾಗತ್ತೆ ನಮಗೆ. ಅಕ್ಕಿ ಎಲ್ಲ ಕ್ಲೀನಾಗಿ ಬೇಯಬೇಕು. ಅಕ್ಕಿ ಎಲ್ಲ ಕ್ಲೀನಾಗಿ ಬೆಂದಿದ ತಕ್ಷಣ ಒಂದು ಸರ್ವಿಂಗ್ ಬೌಲ್ಗೆ ತಗೊಂಡ್ರೆ ಎಷ್ಟು ಟೇಸ್ಟಿಯಾಗಿರೋಂಥ ಕ್ಯಾರೆಟಿಂದ ಮಾಡಿರೋಂಥ ಒಂದು ಸ್ವೀಟ್ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.